ಎಲ್ಲರಿಗೂ ನಮಸ್ಕಾರ. ಹೀಗೊಂದು ಕೃತಜ್ಞತಾ ಭಾವ, ಕಾಲದ ಹರಿವಿನಲ್ಲೂ ಅಳೆಯದ ನೆನಪುಗಳು. ಈ ಪುಸ್ತಕವನ್ನು ನನಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಧನಂಜಯ ಅವರು ನಮ್ಮ ಕ್ಲಾಸಿಗೆ ಬಂದು ಕೇಳಿದಾಗ ನಾನು ಖಂಡಿತ ಒಪ್ಕೊಂಡೆ. ಯಾಕಂದರೆ ಲಾಸ್ಟ್ ಟೈಮು ನಾವು ಬ್ರೆತ್ ಅಂತ ಒಂದು ಪುಸ್ತಕ ರಿಲೀಸ್ ಮಾಡಬೇಕಾದ್ರೂ ಅಷ್ಟೇ ನಮ್ಮ ಡಾಕ್ಟರ್ SK ಅವ್ರು ಬಂದು ಕೇಳಿದಾಗ ನಾನು ಒಪ್ಕೊಂಡಿದ್ದೆ. ಇದನ್ನು ಕೇಳಬೇಕಾದ್ರೆ ಫಸ್ಟ್ ನಾನು ಡಾಕ್ಟರ್ ಧನಂಜಯ ಅಂತಲೇ ನೆನಪು ಬರ್ತದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಈಸ್ ನಾಟ್ ಎ ಡಾಕ್ಟ್ರೇಟ್, ಸಮ್ ನಾನು ಯಾಕೋ ಡಾಕ್ಟರ್ ಧನಂಜಯ್ ಅಂತಲೇ ಕರಿತೀನಿ. ನಾವು ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬೇಗ ಅದು ಹೆಸರು ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ. ಆಗಲಿ ಅಂತ ನನ್ನ ಆಸೆ. ಸೊ ಗ್ರ್ಯಾಟಿಟ್ಯೂಡ್ ನನಗೂ ಅವರು ಇಂಗ್ಲೀಷ್ ವರ್ಷನ್ನೇ ಕೊಟ್ಟಿದ್ರು. ನಾನು ಯಾಕಂದರೆ ಡಾಕ್ಟ್ರು ನಮ್ಮ ಜನಾರ್ದನ್ ಅವರು ಆಲ್ರೆಡಿ ಒಂದು ಬ್ರೀಫಾಗಿ ಎಲ್ಲ ಹೇಳಿಬಿಟ್ರು ಅವರು ಆಲ್ರೆಡಿ. ಸೊ ನಾನೇನು ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಗ್ಲಿಮ್ಸಾಗಿ ಹೇಳ್ತಾ ಹೋಗ್ತೀನಿ. ದ ಎಟರ್ನಲ್ ಗಿಫ್ಟ್, ಹೀಗೊಂದು ಧನ್ಯತಾ ಭಾವ. ಈ ಧನ್ಯತಾ ಭಾವ ಅನ್ನೋದು ನಾವು ಮರೆತು ಬಿಟ್ಟಿದ್ದೀವಲ್ವ, ಅನಿಸ್ತಾ ಇಲ್ವ ನಿಮಗೆ? ಧನ್ಯತೆ ಅನ್ನೋದೇ ಮರೆತು ಹೋಗಿದೆ ಅಂತ ನನ್ನ ಅಭಿಪ್ರಾಯ. ವಿ ಹ್ಯಾವ್ ಫರ್ಗಾಟನ್ ದಟ್. ಆ ಥ್ಯಾಂಕ್ಸ್ ಹೇಳೋದೇ ಮರೆತು ಹೋಗಿದೆ ನಮಗೆ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದರು ಅಂತ ಆ ಲೆವೆಲ್ಲಿಗೆ ಬಂದಿದ್ದೀವಿ ನಾವು. ಆ ಧನ್ಯತೆ ಅನ್ನೋದು ಮರೆತು ಬಿಟ್ಟಿದ್ದೀವಿ ಅಂತ ನನ್ನ ಅನ್ನಿಸ್ತಾ ಇದೆ. ಅದು ಮರಿಬಾರ್ದು. ಅದನ್ನೇ ಈ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಗ್ರ್ಯಾಟಿಟ್ಯೂಡ್ ಈಸ್ ನಾಟ್ ಜಸ್ಟ್ ಸೇಯಿಂಗ್ ಥ್ಯಾಂಕ್ ಯು, ಇಟ್ಸ್ ದ ವೇ ಆಫ್ ಸೀಯಿಂಗ್ ಲೈಫ್ ಆಸ್ ಎ ಬ್ಲೆಸ್ಸಿಂಗ್. ಸೊ ಅದನ್ನು ನಾವು ಬದುಕಿನ ಪ್ರತಿಯೊಂದು ಕ್ಷಣವನ್ನು ದೇವರ ಉಡುಗೊರೆಯಂತೆ ನೋಡುವ ಮನೋಭಾವವನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಪ್ರತಿ ಒಂದನ್ನು ಥ್ಯಾಂಕ್ಸ್ ಅಂತ ಹೇಳೋದೊಂದಲ್ಲ. ಲೈಫ್ನಲ್ಲಿ ನಾವು ಯಾವಾಗಲೂ ನನಗೆ ಏನು ಬೇಕು ಅನ್ನೋದೇ ನಮ್ಮ ಒಂಥರ ಹುಚ್ಚು. ನನಗೆ ಅದು ಬೇಕು, ಇದು ಬೇಕು, ಇದು ನಮಗೆ ಎಷ್ಟು ಕೊಟ್ಟಿದ್ದಾನೆ ದೇವರು, ಅದನ್ನು ನಾವು ಥ್ಯಾಂಕ್ಸ್ ಹೇಳೋದೇ ಇಲ್ಲ ಅವ್ರಿಗೆ, ಅಲ್ವಾ? ಎಂಥ ಒಳ್ಳೆ ನಮ್ಮ ಪರಿಸರ ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ, ಸ್ಮೈಲ್ ಕೊಟ್ಟಿದ್ದಾನೆ, ಅದೆಲ್ಲ ಮರೆತು ಬಿಟ್ಟಿದ್ದೀವಿ ನಾವು. ನಮಗೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ ನನಗೆ ಅದು ಬೇಕು, ಇದು ಬೇಕು. ಅದೇ ಒಂದು ಕತೆ ಇದೆಯಲ್ಲ, ಕಾಲು ನನಗೆ ಆ ಶೂ ಬೇಕು ಅಂತ ಕಾಲು ಇಲ್ಲದೆ ಅವನಿಗೆ ಹೋಗಿ ನೋಡಿದಾಗ ಅವನಿಗೆ ಕಾಲೇ ಇರಲಿಲ್ಲ. ಸೊ ಆಗ ಅವನಿಗೆ ಅನಿಸ್ತಂತೆ, ಓಹ್ ದೇವರು ನನಗೆ ಕಾಲಾದರೂ ಕೊಟ್ಟಿದ್ದಾನಪ್ಪ. ಸೊ ಈ ರೀತಿಯ ಧನ್ಯತೆಯನ್ನು ನಾವು ಮರೆತು ಬಿಟ್ಟಿದ್ದೀವಿ. ದಯವಿಟ್ಟು ಧನ್ಯತೆಯನ್ನು ಮರೆಯೋದು ಬೇಡ. ಧನ್ಯತೆ ನಮಗೆ ಬೇಕೇ ಬೇಕು. ಹಾಗೆಯೇ ನೋಡಿ, ಎಷ್ಟು ಒಳ್ಳೆಯ ಬೆಳಗಿನ ಸೂರ್ಯ, ಅವನಿಗೆ ನಾವು ಧನ್ಯತೆಯನ್ನು ಹೇಳೋದೇ ಇಲ್ಲ. ಹಾಗೆಯೇ ನಮಗೆ ಒಂದು ಫ್ಯಾಮಿಲಿ ಸಪೋರ್ಟು. ಈಗ ಬೆಳಗ್ಗೆ ಎದ್ದ ತಕ್ಷಣ ಹೋಗಲಿ, ಅದಕ್ಕಾದ್ರೂ ನಾವು ಒಂದು ಧನ್ಯತೆ ಹೇಳ್ತೀವ? ಇಲ್ಲ. ನನ್ನ ಹೆಂಡತಿ ಮಾಡುವಂತಹ ಒಂದು ಕಾಫಿ, ಒಂದು ತಿಂಡಿ, ಬೆಳಗ್ಗೆ ಮಾಡುವಂತಹ ಒಂದು ಏನೋ ಒಂದು ತಿಂಡಿ ಅಥವಾ ಒಂದು ಊಟ, ನೀವೊಂದು ಜಸ್ಟ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ನೋಡೋಣ. ಆ ಕೃತಜ್ಞತೆ ಹೇಳಿ. ಕೃತಜ್ಞತೆ ಹೇಳಿದಾಗ ನಮ್ಮ ಬ್ರೈನಲ್ಲಿ ದರ್ ಆರ್ ಸರ್ಟನ್ ಹಾರ್ಮೋನ್ಸ್, ಸರ್ಟನ್ ಕೆಮಿಕಲ್ಸ್ ರಿಲೀಸಸ್ ಇನ್ ಅವರ್ ಮೈಂಡ್, ಇನ್ ಅವರ್ ಬ್ರೈನ್, ಲೈಕ್ ಸೆರೋಟೋನಿನ್, ಆಕ್ಸಿಟೋಸಿನ್, ಇಂಥವೆಲ್ಲ ಕೆಲವು ಕೆಮಿಕಲ್ಸ್ಗಳು ರಿಲೀಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ರಿಲೀಸ್ ಆಗಬೇಕು. ದೀಸ್ ಆರ್ ದ ಹ್ಯಾಪಿನೆಸ್ ಹಾರ್ಮೋನ್ಸ್. ನೋಡಿ, ಯಾರಿಗಾದರೂ ಇವ್ರಿಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಅಂತ ಹೇಳಿದ್ರೆ, ಸಣ್ಣ ವಿಷಯಗಳು, ವೆರಿ ಸ್ಮಾಲ್. ಅಯ್ಯೋ ಹೌದಲ್ವಾ, ಹೌದು. ಒಂದು ಡಾಕ್ಟರ್ ಹತ್ರ ಹೋಗ್ತೀವ, ಡಾಕ್ಟರ್ ಹತ್ರ ಹೋದಾಗ ಹೀಲ್ ಪ್ರಿಸ್ಕ್ರೈಬ್ ಸಮ್ ಮೆಡಿಸಿನ್ಸ್. ನೀವು ನೆಕ್ಸ್ಟ್ ಡೇ ಹೋದಾಗ ನಿಮ್ಗೆ ಹುಷಾರಾದ್ರಿ, ಹೋಗಿ ಡಾಕ್ಟರ್ ಹತ್ರ ಸುಮ್ಮನೆ, ಡಾಕ್ಟ್ರೇ ನೀವು ಪ್ರಿಸ್ಕ್ರೈಬ್ ಮಾಡಿದ್ದು ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತು, ಆ್ಯಂಡ್ ಇಟ್ ಆಸ್ ಐ ಆಮ್ ವೆರಿ ಹ್ಯಾಪಿ. ಇಷ್ಟೇ ಹೇಳಿದ್ರೆ ಸಾಕು. ಡಾಕ್ಟರ್ ಆಲ್ಸೋ ಫೀಲ್ ವೆರಿ ಹ್ಯಾಪಿ. ಅದನ್ನು ನಾವು ಮಾಡೋದೇ ಇಲ್ಲ, ಬಿಕಾಸ್ ಇಟ್ ಈಸ್ ಹಿಸ್ ಜಾಬ್. ಆ್ಯಂಡ್ ಕೊಟ್ಟಿದ್ದ ಈ ಹ್ಯಾಸ್ ಪ್ರಿಸ್ಕ್ರೈಬ್, ಐ ಪರ್ಚೇಸ್. ದೇವರು ನಮಗೆ 200-300 ವರ್ಷಗಳನ್ನು ಕೊಟ್ಟಿಲ್ಲ ಅಲ್ವಾ? ಹಾರ್ಡ್ಲಿ ಈಸ್ ಗಿವನ್ 70, 80, 90, 100 ಅಂತ ಇಲ್ಲವೇ ಇಲ್ಲ. ಎನಿಥಿಂಗ್ ಅಬೋವ್ 70, 80 ಈಸ್ ಅವರ್ ಬೋನಸ್. ಸೊ ಆ ಬೋನಸ್ಸುಗಿಂತ ಕೆಳಗಡೆ ಇರೋ ಏಜ್ ಇದೆಯಲ್ಲ, ಅಲ್ಲಿ ನಾವು ಈ ಧನ್ಯತಾ ಭಾವವನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಹೋಗೋಣ. ಸೇರಿಸ್ತಾ ಹೋದಾಗ ನಮಗೆ ಒಂದು ಪಾಸಿಟಿವ್, ಯಾಕಂದರೆ ಈ ಪುಸ್ತಕ ಓದ್ತಿದ್ದಂಗೆ ನನಗೆ ಒಂಥರ ಅನಿಸ್ತು, ಒಂಥರ ಇದರಲ್ಲಿ ಆ ಪಾಸಿಟಿವ್ ಎನರ್ಜಿ ಇದೆ ಈ ಪುಸ್ತಕದಲ್ಲಿ ಅಂತ ಅನಿಸ್ತು. ನೋಡಿ, ಪುಸ್ತಕ ಎಲ್ಲ ತೊಗೊಂಡು ಒಂದ್ಸಲಿ ಓದೋಣ. ತುಂಬ ಚೆನ್ನಾಗಿದೆ ಪುಸ್ತಕ ಇದು.
ಓದ್ತಾ ಹೋಗುತ್ತೆ ಓದ್ತಾ ಹೋಗುತ್ತೆ, ಎಲ್ಲೂ ನಿಮಗೆ ಸ್ಟಕ್ ಆಗೋದಿಲ್ಲ. ಅಯ್ಯೋ ಬೇಡ ಅನಿಸ್ತು ಅಂತ ಅನ್ಸೋದೇ ಇಲ್ಲ. ಅವರ ಜರ್ನಿ ಹೇಗೆ ಹೋಗ್ತಾ ಇದೆಯೋ ನಮ್ಮ ಪುಸ್ತಕ ಓದ್ಕೊಂಡು ಹೋಗ್ತಾ ಇರುತ್ತೆ. ಇಟ್ ಟೇಕ್ಸ್ ಹಾರ್ಡ್ಲಿ ಅಬೌಟ್ ಓದೋರಿಗೆ ಒಂದು 1-2 ಅವರ್ಸಲ್ಲಿ ಓದ್ ಮುಡಿಸ್ಬೋದು. ಯಾಕಂದರೆ ಇಟ್ ಕಂಟೇನ್ಸ್ ಹಾರ್ಡ್ಲಿ ಅಬೌಟ್ 190 pages. ಸೊ ಇಟ್ ಟೇಕ್ಸ್ ಹಾರ್ಡ್ಲಿ ಅಬೌಟ್ 2 hours, 1.5-2 ಗಂಟೆಯಲ್ಲಿ ಓದ್ಬೋದು. ತುಂಬ ಚೆನ್ನಾಗಿದೆ, ಓದ್ತಾ ಹೋಗುತ್ತೆ, ಎಲ್ಲೂ ಸ್ಟಕ್ ಆಗೋದಿಲ್ಲ. ಸೊ ಅದರಿಂದ ದಯವಿಟ್ಟು ಇದನ್ನು ಓದಿ. ಹಾಗೆಯೇ ಅವ್ರು ಅದನ್ನೇ ಹೇಳ್ತಾರೆ, ವೆನ್ ವಿ ಸ್ಟಾರ್ಟ್ ಕೌಂಟಿಂಗ್ ಅವರ್ ಬ್ಲೆಸ್ಸಿಂಗ್ಸ್ ಇನ್ಸ್ಟೆಡ್ ಆಫ್ ಪ್ರಾಬ್ಲಮ್ಸ್, ಲೈಫ್ ಬಿಕಮ್ಸ್ ಟ್ರೂಲಿ ಬ್ಯೂಟಿಫುಲ್. ಸೊ ಗೆಳೆಯರೇ, ನಾನು ಒಂದು ಹೇಳೋದು, ಲೆಟ್ಸ್ ಆಲ್ ಮೇಕ್ ಗ್ರ್ಯಾಟಿಟ್ಯೂಡ್ ಅವರ್ ಲೈಫ್ ಸ್ಟೈಲ್, ನಾಟ್ ಜಸ್ಟ್ ಎ ಅಕೇಶನಲ್ ಫೀಲಿಂಗ್ಸ್. ಸೊ ಬಿಕಾಸ್ ರಿಯಲಿ ಗ್ರ್ಯಾಟಿಟ್ಯೂಡ್ ಈಸ್ ದ ಎಟರ್ನಲ್ ಗಿಫ್ಟ್. ಸೊ ದ ಮೋರ್ ವಿ ಗಿವ್, ದ ಮೋರ್ ವಿ ರಿಸೀವ್. ನಾವು ಜಾಸ್ತಿ ಎಷ್ಟು ಕೊಡ್ತಾ ಹೋಗ್ತೀವೋ ಅಷ್ಟು ನಾವು ತೆಗೆದುಕೊಳ್ತಾ ಹೋಗ್ತೀವಿ ಅಂತ ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.